ಇವತ್ತು ಸ್ಪೆಸಿಫಿಕಲಿ ಒಂದು ಹೊಸ ಪ್ರಾಡಕ್ಟ್ ಜೊತೆ ಇದನ್ನ ಹೇಳ್ತಾ ಇದ್ದೀನಿ. ಇದೇನಂತಂದ್ರೆ ಇತ್ತೀಚೆಗೆ ಎಲ್ಲ ನೀವು ಫ್ರೆಶ್ ಫ್ರೂಟ್ ಜ್ಯೂಸ್ ಅಂತ ನೋಡ್ತಿರ್ತೀರಾ, ಟೆಟ್ರಾ ಪ್ಯಾಕಲ್ಲಿ ಬರುತ್ತೆ ಅಲ್ವಾ, ರೆಡಿ ಟು ಡ್ರಿಂಕ್ ಅಂತ, ರೆಡಿ ಟು ಯೂಸ್ ಅಂತ ಬರುತ್ತೆ. ಬಟ್ ಅದರ ಕಾಂಪ್ಲಿಕೇಶನ್ಸ್ಗಳು, ಅದು ಆರೋಗ್ಯಕ್ಕೆ ಎಷ್ಟು ಕೆಟ್ಟದು ಅನ್ನೋದು ಮತ್ತೆ ಬರ್ತಾನೆ ಇರುತ್ತೆ. ಟೆಟ್ರಾ ಪ್ಯಾಕಲ್ಲಿ ಇದ್ದಿದ್ದು ಒಳ್ಳೇದಲ್ಲ, ಅಥವಾ ಫ್ರೆಶ್ ಅಂತ ಇಟ್ಟ ತಕ್ಷಣ ಅದು ಏನಾಗಿರುತ್ತೆ, ಅದಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಅದು ಕೆಟ್ಟದ್ದು ಅಂತ. ಹಾಗೇನೆ ವೇಟ್ ಗೇನಿಗೆ, ನಾವು ವೇಟ್ ಲಾಸ್ ಬಗ್ಗೆ ತುಂಬಾ ಹೇಳ್ತಿರ್ತೇವೆ. ಎಲ್ಲರೂ ಹಾಗಾದ್ರೆ ವೇಟ್ ಗೇನ್ ಮಾಡೋದು ಹೇಗೆ ಅಂತ ಕೇಳೋರು ತುಂಬಾ ಜನ ಇದ್ದಾರೆ. ಹೆಂಗೆ ವೇಟ್ ಗೇನ್ ಮಾಡೋದು, ವೇಟ್ ಗೇನ್ ಯಾವ ತರ ಮಾಡ್ಕೋಬೇಕು ಅಂತ. ಸೊ ಇದನ್ನ ನೋಡಿ, ಮೊನ್ನೆ ನಾವು ಅಂಜೂರ ಹಣ್ಣು ಹಾರ್ವೆಸ್ಟ್ ಮಾಡಿದ್ವಿ, ಅಂಜೂರ ಹಣ್ಣು. ಸೊ ಆ ಅಂಜೂರ ಹಣ್ಣು ಜೊತೆಗೆ ಒಂದಿಷ್ಟೆಲ್ಲ ಔಷಧಿ ಸಸ್ಯವನ್ನು ಬಳಸಿ, ಆಮೇಲೆ ನಮ್ಮ ಗೋಶಾಲೆದು ಶುದ್ಧವಾದಂತಹ ತುಪ್ಪ ಮತ್ತೆ ನಮ್ಮ ಬೆಲ್ಲ, ಇಷ್ಟನ್ನ ಉಪಯೋಗಿಸಿ. ಇಲ್ಲಿ ಏನು ಹೊರಗಡೆ ಯಾವ ಇಂಗ್ರೀಡಿಯೆಂಟು ಇಲ್ಲ, ಎಲ್ಲ ನಮ್ಮಲ್ಲಿ ಬೆಳೆದಿದ್ ಮಾತ್ರ. ಅಂಜೂರನು ನಮ್ಮಲ್ಲೇ ಬೆಳೆದಿದ್ದು, ಬೆಳೆಯೋ ಅಂಜೂರಕ್ಕೆ ಒಂದೇ ಒಂದು ಇಂಚು ಕೂಡ ಕೆಮಿಕಲ್ ಹಾಕದೆ ಬೆಳೆದಿರೋ ಅಂಜೂರ. ಅದ್ ನಿಮ್ಗೆ ಎಲ್ಲೂ ಸಿಗಲ್ಲ. ಈಗ ನಿಮಗೆ ಡ್ರೈ ಫ್ರೂಟ್ ಅಂಜೂರ ಸಿಗತ್ತೆ ಅಂಗಡಿಲಿ, ಆದ್ರೆ ಅದು ಪ್ರೊಸೆಸ್ಡ್ ಆಗಿರುತ್ತೆ, ಅದಕ್ಕೆ ಬೇರೆ ಬೇರೆ ಹಂತದಲ್ಲಿ ಮತ್ತೆ ಕೆಮಿಕಲ್ ಆಡ್ ಆಗಿರುತ್ತೆ. ಅಂಜೂರ ಬೆಳೆಯುವಾಗ್ಲೂ ಅದಕ್ಕೆ ಒಂದಿಷ್ಟು ಸ್ಪ್ರೇಗಳೆಲ್ಲ ಆಗಿರುತ್ತೆ. ಇಲ್ಲಿ ನಿಮ್ಗೆ ಝೀರೋ, ಅದೇನು ಹಾಕದೆ ಬಂದಿರೋಂತ ಅಂಜೂರ. ಬೆಲ್ಲ, ಕಬ್ಬು ನಮ್ಮಲ್ಲೇ ಬೆಳೆದು ನಮ್ಮಲ್ಲೇ ತಯಾರಿಸಿದ ಜೋನಿ ಬೆಲ್ಲ, ಆಕ್ಳಿಂದು ನಮ್ಮಲ್ಲೇ 120 ಹಸುಗಳಿದಾವೆ, ಇಲ್ಲೇ ತಯಾರಿಸಿದ ತುಪ್ಪ, ಅದ್ರ ಜೊತೆ ಬೇರೆ ಹಾಕಿದ ಎಲ್ಲ ಔಷಧಿ ಸಸ್ಯಗಳು ಇಲ್ಲೇ ಬೆಳೆದಿರೋಂಥದ್ದು. ಸೊ ಅವಾಗ ಇದನ್ನ ಹೇಗ್ ಬಳಸ್ಬೋದು ಅಂತ ಅಂದ್ರೆ, ಈಗ ಇದು ನೋಡಿ, ಇದನ್ನ ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಗೊಂಡ್ಬಿಟ್ರೆ ಇದು ನಮ್ಗೆ ವೇಟ್ ಗೇನ್ ಮಾಡೋದಕ್ಕೆ. ಮತ್ತೆ ಕೆಲವರಲ್ಲಿ ಇತ್ತೀಚೆಗೆ ನೋಡಿದೀರಾ, ಯಾವಾಗ ನೋಡಿದ್ರು ವೈಟಮಿನ್ ಡಿಫಿಷಿಯನ್ಸಿ, ಅದ್ರಲ್ಲೂ ಎಸ್ಪೆಷಲಿ ವೆಜಿಟೇರಿಯನ್ಸ್ ಅಲ್ಲಂತೂ ವೈಟಮಿನ್ ಡೆಫಿಷಿಯನ್ಸಿ ಅನ್ನೋದು ಈ ಕಾಮನ್ ಆಗ್ಬಿಟ್ಟಿದೆ. ಯಾವಾಗ್ಲೂ ಹೇಳ್ತಾರೆ, ನಾನು ಸಪ್ಲಿಮೆಂಟ್ ತಗೊಂಡಷ್ಟು ದಿನ ಆಗತ್ತೆ ಮೇಡಮ್, ಮತ್ತೆ 2 ವರ್ಷದಲ್ಲಿ ಚೆಕ್ ಮಾಡಿದ್ರೆ ಮತ್ತೆ ಲೋ ಆಗಿರುತ್ತೆ. ಯಾಕೆ ಹಿಂಗಾಗತ್ತೆ? ಯಾಕಂತಂದ್ರೆ ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ನಮಗೆ ಸಿಗ್ತಾ ಇರಲ್ಲ. ಸೊ ಅಂಥವರಲ್ಲಿ ಪದೇ ಪದೇ ಯಾವಾಗ್ಲೂ ಡಿಫಿಷಿಯನ್ಸಿ ಅನ್ನೋರಲ್ಲಿ, ಹಿಮೋಗ್ಲೋಬಿನ್ ಕೊರತೆ ಇದ್ದವರಲ್ಲಿ, ಆಮೇಲೆ ಪದೇ ಪದೇ ಸುಸ್ತು, ಆಯಾಸ, ಕೈ ಜಗತ, ಕಾಲ್ ಜಗತ ಹೇಳ್ತಾರಲ್ಲ, ಈ ಫೈಬ್ರೋಮಯಾಲ್ಜಿಯಾ ತರ ಎಲ್ಲ, ಮಸ್ಕ್ಯುಲರ್ ಪೇನ್, ದೇಹದಲ್ಲಿ ಎಲ್ಲೆಲ್ಲಿ ಮಾಂಸಖಂಡಗಳಿದೆಯೋ ಅಲ್ಲೆಲ್ಲ ನೋವು ಬರುತ್ತೆ ಅನ್ನೋರಲ್ಲಿ. ಹಾಗೇನೆ ಕೆಲವರಿಗೆ ಯಾವಾಗ್ಲೂ ಗಿಡ್ಡಿನೆಸ್, ಸುಸ್ತು, ತಲೆ ಚಕ್ಕರ್ ಬಂದಂಗ, ಲೋ ಬಿ ಪಿ ಅಂತಾರಲ್ಲ, ಲೋ ಬಿ ಪಿ ಅಂತ ಅನಿಸ್ತಿದೆ ಮೇಡಮ್, ಯಾವಾಗ್ಲೂ ತಲೆ ಚಕ್ಕರ್ ಬರ್ತಾ ಇದೆ, ಯಾವಾಗ್ಲೂ ಸುಸ್ತಾಗ್ತಿರತ್ತೆ. ಈಗ ಕೂತವ್ರಿಗೆ ಎದ್ದ ತಕ್ಷಣ ವರ್ಟಿಗೋ ತರ ಬರುತ್ತೆ, ಅಥವಾ ಮಲಗಿದವರು ಪೋಷನ್ ಚೇಂಜ್ ಮಾಡಿದ ತಕ್ಷಣ ವರ್ಟಿಗೋ ಅನ್ಸುತ್ತೆ, ಅಥವಾ ಕಿವಿಯಲ್ಲಿ ಒಮ್ಮೊಮ್ಮೆ ರಿಂಗಿಂಗ್ ಸೌಂಡ್ ಬರ್ತಾ ಇರತ್ತೆ, ಟಿನಿಟಸ್ ಅಂತ. ಸೊ ಇದಕ್ಕೆಲ್ಲ ಏನಾಗಿದೆ ಅಂತಂದ್ರೆ, ಈಗ ಮಾಡರ್ನ್ ಸಿಸ್ಟಮ್ ಅಲ್ಲಿ ಅಥವಾ ಎಲ್ಲಿ ಯಾವ ಡಾಕ್ಟರ್ ಹತ್ರ ಹೋದ್ರು ಅವ್ರಿಗೆ ಪರಿಹಾರ ಸಿಗ್ತಾ ಇರಲ್ಲ. ಅದೆಲ್ಲ ಏನ್ ಮಾಡಕ್ಕಾಗಲ್ಲ, ಅಥವಾ ಅದು ಹಾಗೆ ಇರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಇಂಥವ್ರಿಗೆ ಮತ್ತೆ ವೇಟ್ ಗೇನ್ ಆಗ್ಬೇಕಂತಿದ್ದವರಿಗೆ ಇದು ತುಂಬಾ ಹೆಲ್ಪ್ ಆಗತ್ತೆ. ಸೊ ಇದನ್ನ ತಿನ್ನೋದ್ರಿಂದ ನಾವು ವೇಟ್ ಗೇನ್ ಅನ್ನು ಫೋಕಸ್ ಮಾಡ್ಬೋದು. ಜೊತೆಗೆ ಈ ಎಲ್ಲ ಏನೇನಿದೆಯಲ್ಲ, ಇದು ನೋಡಿ, ಕಲರ್ ನೋಡಿ, ಇದ್ರಲ್ಲಿ ಯಾವ್ದು ಕಲರ್ ಹಾಕಿದ್ದಲ್ಲ, ಅಂಜೂರ ಹಣ್ಣಿಂದೆ. ನೀವ್ ನೋಡಿದಿರಲ್ಲ ಅಂಜೂರ ಹಣ್ಣು ನಮ್ದು, ಅಂಜೂರ ಹಣ್ಣಿಂದೆ ನ್ಯಾಚುರಲ್ ಆದಂತ ಕಲರು. ಇದಕ್ಕೆ ಯಾವುದೇ ಸ್ಮೆಲ್ಲಿಗಿರ್ಬಹುದು, ಇನ್ನೊಂದಕ್ಕಿರ್ಬಹುದು, ಯಾವ್ದಕ್ಕೂ ಏನನ್ನು ಆಡ್ ಮಾಡಿರೋದಲ್ಲ ಅಲ್ವಾ. ಸೊ ಹಂಗಿದ್ದಾಗ ಇದ್ರದ್ದೆಲ್ಲ ನಾವು ಇದನ್ನ ರೆಡಿ ಟು ಮಿಕ್ಸ್ ಜ್ಯೂಸ್ ತರನು ಇದನ್ನ ಬಳಸ್ಬೋದು. ಇದನ್ನ 1-2 ಸ್ಪೂನ್ ಇದನ್ನ ನೀವು ನೀರಿಗೆ ಹಾಕಿ ಕರಡ್ಬಿಟ್ರೆ ಜ್ಯೂಸ್ ಆಗ್ಬಿಡತ್ತೆ. ನಾವೀಗ ಮಾಡೋಣ, ಒಂದಿಷ್ಟವಾಗಿ ನೀರ್ ತಂದ್ರೆ ಈಗ ಮಾಡಿ ನೋಡೋಣ ಅದನ್ನ ಹೇಗಾಗತ್ತೆ, ನೀವು ಟೇಸ್ಟ್ ನೋಡ್ಬೋದು. ಸೊ ಈ ರೀತಿಯಾಗಿ ಅದರ ಬಳಕೆಯನ್ನ ನೀವು ಮಾಡ್ತಾ ಬಂದ್ರೆ ಅದು ನಿಮ್ಮ ಓವರ್ ಆಲ್ ಹೆಲ್ತಿಗೆ ತುಂಬಾ ಬೆನಿಫಿಟ್. ಬಟ್ ಅದ್ರಲ್ಲಿ ಒಂದಿಷ್ಟು ವಿಷಯಗಳಿದೆ. ಏನು, ಯಾರಿಗೆ ತುಂಬಾ ಹೈ ಡಯಾಬಿಟಿಕ್ ಇದೆ ಅವ್ರು ಇದನ್ನ ತಗೊಳ್ಳೋ ಹಾಗಿಲ್ಲ, ಯಾಕಂದ್ರೆ ಇದ್ರಲ್ಲಿ ಬೆಲ್ಲ ಇದೆ. ಹೈ ಡಯಾಬಿಟಿಕ್ ಇದ್ದವರು ಈಗ ಏನಾಗ್ಬಿಟ್ಟಿದೆ ಗೊತ್ತಾ, ಬೆಲ್ಲ ಪರವಾಗಿಲ್ಲ ಅಂತ ಹೇಳಿ ಡಯಾಬಿಟಿಸ್ ಅವರು ಯಥೇಚ್ಛವಾಗಿ ಬೆಲ್ಲ ತಿಂತಿರ್ತಾರೆ. ಮಾಡಬಾರ್ದು. ಬೆಲ್ಲ ಇರ್ಲಿ, ಬೆಲ್ಲದಲ್ಲಾದ್ರೂ 85% ನಿಮ್ಗೆ ಶುಗರೇ ಇರೋದು. ಶುಗರ್ ಇನ್ ದ ಸೆನ್ಸ್ ಸಿಹಿ ಇರುತ್ತೆ. ಗ್ಲೂಕೋಸ್ ಕಂಟೆಂಟ್ 85% ಗ್ಲೂಕೋಸ್ ಕಂಟೆಂಟೇ ಇರೋದು. ಬಾಕಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಸಿಗೋದೆಷ್ಟು, 10-12%. ಸೊ ಆ 10-12% ಮೈಕ್ರೋ ನ್ಯೂಟ್ರಿಯೆಂಟ್ಸಿಗೋಸ್ಕರ 85% ಗ್ಲೂಕೋಸ್ ತಗೊಳ್ಳೋದು ಡೆಫಿನೆಟ್ಲಿ ನಾಟ್ ಹೆಲ್ದಿ. ಅರ್ಥ ಆಯ್ತಾ? ಸೊ ಹೈ ಶುಗರ್ ಇದ್ದವ್ರು ಇದನ್ನ ತಗೊಳ್ಳೋದಕ್ ಬರಲ್ಲ. ಹಾಗೇನೆ ಯಾರಲ್ಲಿ ಈಗಾಗ್ಲೇ ತುಂಬಾ ಒಬೇಸಿಟಿ ಇದೆ, ಸಿಕ್ಕಾಪಟ್ಟೆ ಒಬೇಸ್ ಇದ್ದಾರೆ, ಲೈಕ್ 100 kg, 110, 120 kg ಅಂದ್ರೆ ಅವರ ಒಂದು BMI, ಬಾಡಿ ಮಾಸ್ ಇಂಡೆಕ್ಸ್ ಏನಿದೆ, ಅದು 35ಕ್ಕಿಂತ ಮೇಲ್ಪಟ್ಟವರಿಗೆ ಇದಷ್ಟು ಸೂಕ್ತ ಅಲ್ಲ. ಯಾಕಂದ್ರೆ ಈಗಾಗ್ಲೇ ಹೇಳ್ದಂಗೆ ಇದು ವೇಟ್ ಗೇನಿಗೆ ಹೆಲ್ಪ್ ಮಾಡೋದ್ರಿಂದ. ಸೊ ಈಗಾಗ್ಲೇ ವೇಟ್ ತುಂಬಾ ಜಾಸ್ತಿ ಇದ್ದವರಿಗೆ ಇದು ಸೂಟೇಬಲ್ ಅಲ್ಲ. ಅದು ಹೊರತಾಗಿ ಮಕ್ಕಳಿಗೆ, ಮಧ್ಯವಯಸ್ಕರಿಗೆ, ದೊಡ್ಡವರಿಗೆ ಎಲ್ಲರೂ ಇದನ್ನ ತಗೊಳ್ಬೋದು. ಇದೆರಡು ಕಂಡೀಷನ್ ಬಿಟ್ಟು
ಬೇರೆ ಎಲ್ಲಾ ಕಂಡೀಷನ್ ಅಲ್ಲಿ ಇದನ್ನ ನೀವು ಸೇವನೆ ಮಾಡಬಹುದು. ಇದರಿಂದ ನಿಮ್ಮ ಇಮ್ಯುನಿಟಿ ಹೆಚ್ಚಾಗತ್ತೆ. ಹಾಗೇನೆ ಇದು ನಿಮ್ಗೊಂಥರ ಮನೇಲಿದ್ರೆ ಅಷ್ಟೊತ್ತಿಗೆ ಈಗ ಯಾರೋ ನೆಂಟರು ಬಂದ್ಬಿಟ್ರಪ್ಪ, ಈ ಕ್ಷಣಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಅಂದ್ರೆ ಇದನ್ನ ಜಸ್ಟ್ ಮಿಕ್ಸ್ ಮಾಡಿ ಜ್ಯೂಸ್ ಕೊಟ್ಬಿಡ್ಬೋದು. ಮತ್ತೆ ಇದು ತುಂಬಾ ಸ್ಪೆಷಲ್ ಕೂಡ, ಯಾರಿಗೂ ಅಂಜೂರ ಹೀಗ್ ಸಿಗಲ್ವಲ್ಲ. ಅಂಜೂರ ಡ್ರೈ ಫ್ರೂಟ್ ಇದ್ರಲ್ಲಿ ಸಿಗತ್ತೆ ಬಿಟ್ರೆ ಈ ತರ ಜ್ಯೂಸ್ ಫಾರ್ಮೆಟ್ ಅಲ್ಲಿ ನಿಮ್ಗೆ ಅದು ಸಿಗೋದು ಇಲ್ಲ. ಹಾಗಾಗಿ ಬಂದವರಿಗೂ ಅದೊಂಥರ ವಿಶೇಷ, ಏನೋ ಸ್ಪೆಷಲ್ ಕೊಟ್ಟಂಗಾಗತ್ತೆ. ನಮಗೂ ಕೆಲಸ ಈಸಿ, ಏನಿಲ್ಲ, ನೀರಿಗೆ ಹಾಕಿದ್ರಾಯ್ತು, ಮಿಕ್ಸ್ ಮಾಡಿದ್ರಾಯ್ತು. ಹಾಗೆ ಇನ್ನು ಇದನ್ನ ಎಷ್ಟು ದಿನ ಇಡ್ಬೋದು? ಇದನ್ನ ನಾವೇನು ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಏನ್ ಹಾಕದೇ ಇರೋದ್ರಿಂದ ಒಮ್ಮೆ ಇದನ್ನ ಬಾಟಲ್ ಓಪನ್ ಮಾಡಿದ್ರೆ ನೀವ್ ಇದನ್ನ ಆರಾಮಾಗಂತೂ ಒಂದು 20-30 ದಿನ ಅಂತೂ ಆರಾಮಾಗಿ ಇಡ್ಬೋದು. ಅಷ್ಟ್ರಲ್ಲಿ ಖಾಲಿ ಆಗತ್ತೆ, ಅದು ಬೇರೆ ಪ್ರಶ್ನೆ. ಅಷ್ಟ್ ದಿನ ಅಂತೂ ಆರಾಮಾಗಿ ಇಡ್ಬೋದು. ಹಂಗೂ ಇಲ್ಲ ನೀವು ಮನೇಲಿ ಒಬ್ರೇ ಇದ್ದೀರಾ ಅಥವಾ ಇದು ಜಾಸ್ತಿ ಬಳಸೋದಿಲ್ಲ ಅಂತಂದ್ರೆ ಫ್ರಿಜ್ ಅಲ್ಲಿ ಇಟ್ರೆ 3-4 ತಿಂಗಳು ಆರಾಮಾಗಿ ಇಡ್ಬೋದು. ಗೊತ್ತಾಯ್ತಾ? ಇಲ್ಲದೆ ಇದ್ರು ಏನಾಗತ್ತೆ, ಹೆಚ್ಚು ಅಂದ್ರೆ ಹುಳಿ ಬರುತ್ತೆ, ಫರ್ಮೆಂಟ್ ಆಗುತ್ತೆ. ಹಣ್ಣಿನ ಗುಣಧರ್ಮ ಅಲ್ವಾ, ಈಗ ಯಾವುದೇ ಹಣ್ಣನ್ನಾದ್ರೂ ಅದು ಫರ್ಮೆಂಟ್ ಆಗೋದು ಅದರ ಗುಣಧರ್ಮ, ಮೂಲಭೂತವಾದ ಗುಣಧರ್ಮ. ಇಲ್ಲಿ ಇದನ್ನ ನಾವು ಬೇಯಿಸಿದೀವಿ, ಪ್ರೊಸೆಸ್ ಮಾಡಿದೀವಿ ಬಿಟ್ರೆ ಇದಕ್ಕೆ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಆಗ್ಲಿ ಅಥವಾ ಅದಕ್ಕೆ ಯಾವುದೇ ಕೆಮಿಕಲ್ಸ್ ಆಗ್ಲಿ ನಾವು ಹಾಕದೇ ಇರೋ ಕಾರಣಕ್ಕೆ ನಿಮ್ಗೆ ಇದು ವರ್ಷಾನುಗಟ್ಲೆ ಎಲ್ಲ ಇರೋದಿಲ್ಲ. ಈಗ ಅವಲೇಹ್ಯ ಅಂತ ಮಾಡ್ತೀವಿ, ಇನ್ನೂ ಥಿಕ್ ಕನ್ಸಿಸ್ಟೆನ್ಸಿ ಇರುತ್ತೆ, ಅದ್ರೆಲ್ಲ ಆದ್ರೆ ಇರುತ್ತೆ, ವರ್ಷಗಟ್ಲೆ ಇರುತ್ತೆ. ಈಗ ಹಳೆ ಕಾಲದಲ್ಲೆಲ್ಲ ಅಮ್ಮ ಲೇಹ್ಯ ಎಲ್ಲ ಮಾಡಿಡ್ತಿದ್ರಲ್ಲ, ವರ್ಷಾನುಗಟ್ಲೆ ತಿಂತಿದ್ರಲ್ಲ, ಹಾಗೆ. ಸೊ ಈಗ ನೋಡಿ ಇಷ್ಟಿಷ್ಟನ್ನೇ ಫಸ್ಟ್ ಮಾಡಿ ನೋಡೋಣ. ಸೊ ಇಲ್ಲಿ ಈಗ ಇದು ನೀರು, ಇದಕ್ಕೆ ಈಗ ನಾನು ಜಸ್ಟ್ 1 ಸ್ಪೂನ್ ಇದನ್ನ ತಗೊಂಡು ಹಾಕ್ತಾ ಇದ್ದೀನಿ, ಮಿಕ್ಸ್ ಮಾಡೋದು. ಆಯ್ತಾ? ನಾರ್ಮಲ್ ವಾಟರಲ್ಲೂ ಮಾಡ್ಬೋದು, ಇದು ಯಾವುದು ಬಿಸಿ ನೀರೆಲ್ಲ ಅಲ್ಲ, ಇದು ನಾರ್ಮಲ್ ವಾಟರ್. ಹಾ, ಮತ್ತಿದು ಇನ್ನು ಕೆಲವರಲ್ಲಿ ತುಂಬಾ ಹಸಿವಿರುತ್ತಲ್ಲ, ಕೆಲವ್ರು ಹೇಳ್ತಾರೆ ಸಿಕ್ಕಾಪಟ್ಟೆ ಹಸಿವು ಮೇಡಮ್, ಅಥವಾ ಊಟ ಆದ ತಕ್ಷಣ ಏನೋ ಸಿಹಿ ತಿನ್ಬೇಕಂತ ಕ್ರೇವಿಂಗ್ ಇರುತ್ತೆ. ಆ ಟೈಮಲ್ಲಿ ಏನೇನೋ ಅನ್ಹೆಲ್ದಿ ಸ್ವೀಟ್ ಅನ್ನ ತಿನ್ಬಿಡ್ತಾರೆ, ಅಂಗಡಿಯಿಂದ ತಂದಿರೋ ಸ್ವೀಟ್ ಬಾಕ್ಸ್ ಯಾವಾಗ್ಲೂ ಮನೇಲಿ ಇಟ್ಕೊಂಡಿರ್ತಾರೆ. ಬಿಕಾಸ್ ಊಟ ಆದ್ಮೇಲೆ ಸ್ವೀಟ್ ಕ್ರೇವಿಂಗ್ ಆಗುತ್ತೆ. ಅವರಿಗೆಲ್ಲ ಇದು ಹೆಲ್ದಿಯರ್ ಆಪ್ಷನ್, ಬಿಕಾಸ್ ಇದ್ರಲ್ಲಿ ಬೇರೆ ಯಾವುದೇ ನಿಮ್ಗೆ ಅಡಿಷನಲ್ ಕೆಮಿಕಲ್ಸ್ ಸಿಗೋದಿಲ್ಲ, ಮತ್ತೆ ಅದ್ರ ಜೊತೆಗೆ ಇದ್ರ ಬೆನಿಫಿಟ್ ಕೂಡ ಸಿಗತ್ತೆ. ಸೊ ಇಷ್ಟು ಮಾಡ್ಬಿಟ್ರೆ ಮುಗಿದೋಯ್ತು ನೋಡಿ, ಜ್ಯೂಸ್ ರೆಡಿ. ಕುಡಿದು ಹೇಳಿ ಹೇಗಿದೆ ಅಂತ. ರುಚಿ ಇದ್ದ? ಕುಡಿಲಕ್ಕ? ಮಕ್ಳಿಗೆಲ್ಲ ಇಷ್ಟ ಆಗ್ಲಕ್ಕ? ಈ ತರ ಮಾಡಿದಾಗ ವರ್ಟಿಗೋಗೆಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಇದೆ. ತಲೆ ಚಕ್ಕರ್ ಬರತ್ತಲ್ಲ, ಪದೇ ಪದೇ ಚಕ್ಕರ್ ಬರೋದು, ಕ್ರಾಂಪ್ಸ್ ಬರೋರು, ಈ ಮೀನಖಂಡದಲ್ಲಿ ಕಾಫ್ ಮಸಲಲ್ಲಿ ಕ್ರಾಂಪ್ಸ್ ಬರುತ್ತೆ, ಈ ತರ ಎಲ್ಲ ಬರೋರಿಗೆ, ಫೈಬ್ರೋಮಯಾಲ್ಜಿಯಾ ಇದ್ದವರಿಗೆ ತುಂಬಾ ಒಳ್ಳೇದು. ಹೌದು, ಅಂದ್ರೆ ಈ ಮಕ್ಳಿಗೆಲ್ಲ ಜ್ಯೂಸು ಅಂತ ಹೇಳ್ತಾರಲ್ಲ, ಅದು ಇನ್ನಂತೂ ಬೇಸಿಗೆ ಕೂಡ ಬರೋದಲ್ವಾ, ಏನಾದ್ರೂ ಹೆಲ್ದಿ ಆಲ್ಟರ್ನೇಟಿವ್ ಬೇಕು. ಫ್ರೆಶ್ ಅಂತ ಬಂದ ತಕ್ಷಣ ಈಗ ಆ ಫ್ರೆಶ್ ಯಾವಾಗ್ಲೂ ಎಲ್ಲಿ ಸಿಗತ್ತೆ? ಸಿಗೋದಿಲ್ಲ ಯಾವಾಗ್ಲೂ ಫ್ರೆಶ್ ಅನ್ನೋದು. ಏನ್ ಮಾಡೋದಪ್ಪ ಅಂತ ಒಂದಿತ್ತು. ಸೊ ಸುಮಾರು ಯೋಚನೆ ಮಾಡಿ, ಸುಮಾರು ರಿಸರ್ಚ್ ಎಲ್ಲ ಮಾಡಿ, ಅದೇ 1-2-3 ಮಂತ್ಸ್ ಬರ್ಬೋದು. ಯಾಕಂದ್ರೆ ನ್ಯಾಚುರಲಿ ಹಣ್ಣುಗಳೆಲ್ಲ ಹೇಗೆ ಅಂದ್ರೆ ಆಮೇಲೆಲ್ಲ ನೀವು ಫ್ರಿಜ್ ಅಲ್ಲಿ ಇಟ್ರು ಆಮೇಲೆ ಹುಳಿ ಬರುತ್ತೆ 1 ಟೈಮ್ ಆದ್ಮೇಲೆ. ಬಟ್ 2-3 ಮಂತ್ಸ್ ಅದನ್ನ ಎಕ್ಸ್ಟೆಂಡ್ ಮಾಡ್ಬೋದು ಫ್ರಿಜ್ ಅಲ್ಲಿ ಇಡೋದ್ರಿಂದ, ಅದ್ರ ಶೆಲ್ಫ್ ಲೈಫ್ ಅನ್ನ ಎಕ್ಸ್ಟೆಂಡ್ ಮಾಡ್ಬೋದು ಅಷ್ಟೇ. ಮತ್ತಲ್ಲ ಇದು ಇಷ್ಟು ಟೇಸ್ಟ್ ಇದ್ದಾಗ ನಿಮ್ಗೆ 2-3 ತಿಂಗಳೆಲ್ಲ ಉಳಿಯುವುದಿಲ್ಲ ಬಿಡಿ.